ಸೊಸೆ ಮಾವನಿಗೆ ಹೇಳಬಾರದ ಮಾತುಗಳು. ನಿಮ್ಮ ಆಲೋಚನೆ ತುಂಬ ಹಳೆಯದು. ಯಾವುದೇ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೇಳಿದಾಗ ನಿಮ್ಮ ಆಲೋಚನೆ ತುಂಬ ಹಳೆಯದು ಅಂತ ಮುಖಕ್ಕೆ ಹೊಡೆಯೋ ರೀತಿ ನಿಮ್ಮ ಮಾವನಿಗೆ ಹೇಳಲೇಬಾರ್ದು. ಈ ಥರ ಮಾತಾಡಿದರೆ ಅವರ ವಯಸ್ಸಿಗೆ ಮತ್ತು ಗೌರವಕ್ಕೆ ಅವಮಾನ ಮಾಡಿದಂತೆ. ನಿಮಗೆ ಏನು ಗೊತ್ತಿಲ್ಲ ಎಂಬ ಮಾತನ್ನು ಸೊಸೆ ತನ್ನ ಮಾವನಿಗೆ ಎಂದು ಹೇಳಲೇಬಾರದು. ಹೀಗೆ ಹೇಳುವುದು ಅವರ ಜೀವನಾನುಭವ ಮತ್ತು ಜ್ಞಾನವನ್ನು ಅಗೌರವಿಸಿದಂತೆ. ಇದು ಅವರ ಮನಸ್ಸಿಗೆ ತುಂಬ ನೋವುಂಟು ಮಾಡುತ್ತದೆ. ಗಂಡನ ತಪ್ಪುಗಳಿಗೆ ಮಾವನಿಗೆ ನಿಮ್ಮಿಂದಲೇ ನಿಮ್ಮ ಮಗ ತಪ್ಪು ಮಾಡುತ್ತಿದ್ದಾನೆ ಅಂತ ಸೊಸೆ ಯಾವತ್ತೂ ಹೇಳಲೇಬಾರದು. ಈ ಥರ ಮಾಡೋದು ಹಿರಿಯರಿಗೆ ನೋವು ಮತ್ತು ಬೇಸರವನ್ನು ಉಂಟು ಮಾಡುತ್ತದೆ. ಮಗ ಮತ್ತು ಸೊಸೆ ಜಗಳವಾಡುತ್ತಿದ್ದರೆ ಪೋಷಕರು ಮಧ್ಯ ಪ್ರವೇಶಿಸಿದಾಗ ಸೊಸೆಯಾದವಳು ಇದು ನನ್ನ ಮನೆ, ನೀವು ಮಧ್ಯ ಪ್ರವೇಶಿಸಬೇಡಿ ಅಂತ ಸೊಸೆ ಯಾವತ್ತೂ ಹೇಳಬಾರ್ದು. ಹೇಳಿದರೆ ಜಗಳಕ್ಕೆ ಕಾರಣ ಆಗುತ್ತೆ. ಕೆಲವರು ಇದು ಸರಿಯಿಲ್ಲ ಅದು ಸರಿಯಿಲ್ಲ ಅಂತ ಹೇಳ್ತಾರೆ. ಸೊಸೆಯಾದವಳು ತನ್ನ ಮಾವನಿಗೆ ಈ ರೀತಿ ನೇರವಾಗಿ ಯಾವತ್ತೂ ಹೇಳಲೇಬಾರ್ದು. ಇಷ್ಟವಿಲ್ಲದಿದ್ದರೆ ನೇರವಾಗಿ ಹೇಳುವ ಬದಲು ಗೌರವದಿಂದ ಹೇಳಲು ಪ್ರಯತ್ನಿಸಿ. ಸೊಸೆ ಆದವಳು ತನ್ನ ತವರು ಮನೆಗೆ ಅತ್ತೆ ಮನೆಯನ್ನು ಹೋಲಿಕೆ ಮಾಡಿ ಮಾತಾಡೋದು ಒಳ್ಳೆಯ ಪದ್ಧತಿಯಲ್ಲ. ಇದು ನಿಮ್ಮ ಸಂಬಂಧಗಳನ್ನು ಹಾಳು ಮಾಡುತ್ತದೆ. ಹಾಗಾಗಿ ಎರಡೂ ಮನೆಗಳಿಗೆ ಗೌರವ ಕೊಡೋದನ್ನು ಕಲಿಯಿರಿ. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆಯೇ ಈ ವಿಡಿಯೋದಿಂದ ಹೊಸದೊಂದು ಏನಾದ್ರು ತಿಳಿದಿದ್ದರೆ ಈಗಲೇ ಎಲ್ಲರಿಗೂ ಶೇರ್ ಮಾಡಲು ಮರೆಯದಿರಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮತ್ತೊಮ್ಮೆ ಭೇಟಿಯಾಗೋಣ ಮುಂದಿನ ವಿಡಿಯೋದೊಂದಿಗೆ.